ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯತೆ ಸರ್ವವಿಘ್ನೋಪಶಾಂತಯೇ. ಅಪ್ಪ ತಂದೆ ಕಾಪಾಡಪ್ಪ, ಎಲ್ಲರಿಗೂ ಒಳ್ಳೇದು ಮಾಡು. ಈ ವರ್ಷ ಯಾರ್ಯಾರು ಏನೇನು ಅನ್ಕೊಂಡಿದ್ದಾರೋ ಎಲ್ಲರ ಆಸೆ ಈಡೇರ್ಸಪ್ಪ. ಓಂ ನಮಃ ಶಿವಾಯ. ಹೈಲೆ ನಡಿ ನಡಿ. ಓ ಅಯ್ಯಪ್ಪ, ಏನು ಕೆಸರಪ್ಪ ಮಾರಾಯ, ಅಬ್ಬಬ್ಬಬ್ಬಬ್ಬ. ಕೆಸರಂದ್ರೆ ಕೆಸರು. ಆ ಕೆರೆ ಇದೆ ನೋಡು, ಕೆರೆಯಿಂದ ಸಾವಿತ್ರಕ್ಕ ಹೊಲದಲ್ಲಿ ಆಲದ ಮರ ಇದೆ ನೋಡು, ಅಲ್ಲಿವರೆಗೂ ಒಟ್ಟ ಕೆಸರು ಅನ್ನೋದೇ ಇಲ್ಲ. ನಾನು ಬಿಡು 2 ದಿನ ಮಳೆ ಇಲ್ಲ ಅಂತ ಅದೇ ಗದಲ್ಲಿ ಚಪ್ಪಲಿ ಹಾಕೊಂಡು ಬಂದಿದ್ದೀನಿ. ಮತ್ತು ಚಪ್ಪಲಿನ ಕೈಯಾಗಿ ಹಿಡ್ಕೊಂಡು ಬಂದು? ಇಲ್ಲಪ್ಪ, ಊಟದ ಬುಟ್ಟಿ ಎತ್ಕೊಂಡು ಅದನ್ನೆಲ್ಲ ಕೈಯಾಗಿ ಹಿಡ್ಕೊಂಡು ಬರಲಿ, ಅಲ್ಲೇ ಸಾವಿತ್ರಕ್ಕ ಹೊಲದಲ್ಲಿ ಇಟ್ಟು ಬಂದೆ. ಕೈ ತೊಳ್ಕೊರಿ, ಊಟ ಬಡಿಸ್ತೀನಿ. ಬಡಸ್ಲೆ, ಭಾಳ ಹೊಟ್ಟೆ ಹಸ್ತೈತೆ. ನಾನು ಬೇರೆ ಮುಂಜಾನೆ ಬೇಗ ರೊಟ್ಟಿ ತಿಂದು ಬಂದಿದ್ದೆ. ಬಡ್ಸು. ಏನು ಸಾರು ಮಾಡ್ಕೊಂಡು ಬಂದೆ? ಏನು ಸಾರು ಮಾಡಿದಾಳಪ್ಪ, ನಾನು ನೋಡಿಲ್ಲ. ನಿನ್ನೆ ಅಕ್ಕಿ ತೊಳೆದು ಹಾಕಿದ್ಲಲ್ಲ, ಅದಕ್ಕೆ ಗಿರ್ನಿಗೆ ಹೋಗಿದ್ದೆ. ಹಿಟ್ಟು ಹಾಕಿಸ್ಕೊಂಡು ಬಂದು ಪುಟ್ಟಿ ಇಟ್ಟು ಹಾಗೆ ಹೊಲಗಡೆ ಬಂದೆ ನೋಡು. ಏನು ಹೇಳಿಗಿರ್ಜಿ, ಹೊಲ್ದಲ್ಲಿ ಕೆಲಸ ಮಾಡಿ ಈಗ ಹೊಲ್ದಲ್ಲಿ ಕೂತು ಊಟ ಮಾಡೋದೈತಲ್ಲ, ಆಹಾ ಸ್ವರ್ಗ. ಯಾವ 5 ಸ್ಟಾರಲ್ಲಿ ಕೂತು ಊಟ ಮಾಡಿದ್ರು ಸಿಗಲ್ಲ. ಹೌದ್ರಿ, ನಮ್ಮ ಭೂಮಿ ತಾಯಿ ಮಡ್ಲಲ್ಲಿ ಕುಂತು ಊಟ ಮಾಡ್ತಾ ಇದ್ರೆ ಏನೋ ಒಂಥರ ಅಮ್ಮನ ಮಡ್ಲಲ್ಲಿ ಊಟ ಮಾಡ್ತಾ ಇದೀವೇನೋ ಅನ್ಸುತ್ತೆ. ಸುತ್ತಮುತ್ತ ವಾತಾವರಣ, ಸ್ವಚ್ಛ ಗಾಳಿ, ಯಾವ ಎಸಿಗೂ ಕಡಿಮೆ ಇಲ್ಲ. ಗಿರ್ಜಕ್ಕ, ಬಾ ಸುಶೀಲಾ, ಕುತ್ಕೋ, ಊಟ ಮಾಡೋಣ. ಈಗಿನ ಊಟ ಕೂತ್ಕೊಂಡಿವಿ ನಾವು. ಬಾ ಬಾ. ಇಲ್ಲ ಇಲ್ಲ ಗಿರ್ಜಕ್ಕ, ಊಟ ಮಾಡ್ರಿ ನೀವು. ನಾವು ಊಟ ಕೂತ್ಕೊಂಡಿದ್ವಿ. ನಮ್ಮ ಮನೆಯವರು ಉಪ್ಪಿನಕಾಯಿ ತರಬೇಕಿಲ್ಲ ಅಂದರು. ಇರು ಗಿರ್ಜಕ್ಕ ತಂದೆ ಇಸ್ಕೊಂಡು ಬರ್ತೀನಿ ಅಂತ ಬಂದೆ. 1-2 ಹೋಳು ಉಪ್ಪಿನಕಾಯಿ ಇದ್ರೆ ಕೊಡು. ಐತೆ, ಕೊಡ್ತೀನಿ, ಸ್ವಲ್ಪ ಊಟ ಮಾಡು. ಇಲ್ಲ ಬೇಡಕ್ಕ, ಮತ್ತೆ ಹಿಂದೆಲ್ಲ ಬಂದುಬಿಡ್ತಾರೆ. ಏನು ಓದೋಳು ಆ ಕಡೆಗೆ ಹೋಗ್ಬಿಟ್ಲು ಅಂತ. ಸ್ವಲ್ಪ ಕೊಡು, ಹೋಗ್ತೀನಿ ನಾನು. ಆಗ ಅಲ್ಲಿ ಊಟದ ಡಬ್ಬಿ ಹತ್ರ ಐತೆ ನೋಡಿ, ತಗೊಂಡೋಗು. 1-2 ಹೋಳಾಗಿದ್ರೆ ಸಾಕಿತ್ತು. ಇಲ್ಲ ಬೇಡ ಸುಶೀಲಾ, ತಗೊಂಡೋಗು. ನಾವು ಅವಾಗಲೇ ಹಾಕೊಂಡಿದ್ದೀವಿ, ಸಾಕು. ನಮ್ಮ ಮನೆಯವರು ಉಪ್ಪಿನಕಾಯಿಲ್ಲದೆ ಊಟ ಮಾಡಲ್ಲ, ಹಾಗಾಗಿ ತಗೊಂಡು ಬಂದಿದ್ದೆ ನಾನು. ಸರಿ ಆಯ್ತಕ್ಕ, ಬರ್ತೀನಿ. ಸ್ವಲ್ಪ ಊಟ ಮಾಡ್ಬೋದಾಗಿತ್ತು. ಇಲ್ಲೇ ಇರ್ತೀನಿ ತಗ, ಪಕ್ಕದಲ್ಲಿ. ಯಾವಾಗಾದ್ರೂ ಊಟ ಮಾಡ್ತೀನಿ. ಈಗ ಕಾಯ್ತಾ ಇರ್ತಾರೆ, ಹೋಗ್ತೀನಿ. ಸರಿ ಸರಿ. ಸುಶೀಲಾ ಅವರು ಏನು ಕೆಲಸ ಮಾಡ್ತಾ ಇದ್ರು ಹೊಲದಲ್ಲಿ? ಅವರ ಮೆಕ್ಕೆಜೋಳಕ್ಕೆ ಗೊಬ್ಬರ ಹಾಕ್ತಾ ಇದ್ದಾರೆ. ನಾವು ಬಿತ್ತ ಮೇಲೆ ಅವ್ರು ಬಿತ್ತಿದ್ದು. ಅವ್ರ ಮೆಕ್ಕೆಜೋಳ ನೋಡಬೇಕು, ಎಷ್ಟು ಉದ್ದ, ಎಷ್ಟು ಚೆನ್ನಾಗಿ ಬೆಳೆದೈತೆ. ಅವ್ರು 15 ದಿನಕ್ಕೊಂದ್ಸಲ ಕಳೆ ತೆಗೆಯೋದು, ಗೊಬ್ಬರ ಹಾಕೋದು, ಚೆನ್ನಾಗಿ ಉಳ್ಗಿ ಮಾಡ್ತಾ ಇದ್ದಾರೆ. ಮತ್ತು ಬೆಳಕಿಲ್ಲ. ಪ್ಯಾಟೆಗೆ ಹೋದ್ರೆ 1-2 ಚೀಲ ಗೊಬ್ಬರ ಹಾಕೊಂಡು ಬಾ. ನಾವು ಬೇಗ ಬೇಗ ಕಳೆ ತೆಗೆದು ಗೊಬ್ಬರ ಹಾಕೋಣ ಅವಕ್ಕೆ. ಸರಿ ಆಯ್ತು, ತಗೊಂಡು ಬರ್ತೀನಿ. ಇದು ತಗೋ ಎಲ್ಲಡ್ಕೆ. ಸುಣ್ಣ ಇಲ್ಲ ನೋಡಿ ನನ್ನ ಹತ್ರ. ನೋಡ್ತೀನಿ ಇರಲಿ, ನನ್ನ ಹತ್ರನೂ ಸುಣ್ಣ ಆಯ್ತೋ ಇಲ್ಲ. ಹಾಂ ಆಯ್ತು ತಗೋ. ಈಗ ನೀನೇನು ಕೆಲಸ ಮಾಡ್ತಿ? ನಾನು ಅದೇ ಮೆಕ್ಕೆಜೋಳದಲ್ಲಿ ಕಳೆ ಕೀಳ್ತೀನಿ. ಬರುವಾಗ ಸಾವಿತ್ರಕ್ಕ ಹತ್ರ ಮೆಣಸಿನ ಬೀಜ ಇಸ್ಕೊಂಡು ಬಂದಿದ್ದೆ. ಮೆಕ್ಕೆಜೋಳದಲ್ಲಿ ಅಲ್ಲೆಲ್ಲ ಹಾಕ್ತೀನಿ. ಉಡ್ತಾವ ಏನು ಮಾಡ್ತಾವ ನೋಡಬೇಕು. ಗಿರ್ಜಿ, ನಮ್ಮ ಕೆರೆ ಸಮೀಪ ಗದ್ದೆ ಐತೆ ನೋಡ್ಲೆ. ಹ್ಞೂ ಅದೇ ಭತ್ತ ನಾಟಿ ಮಾಡಿದ್ದೇವಲ್ಲ, ಆಗದ್ದೆ ಏನು? ಹ್ಞೂ ಅದೇ ನೋಡ್ಲೆ. ಕೆರೆ ನೀರು ಎಷ್ಟು ಬಂದಿದಾವಂತ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಅಬ್ಬಬ್ಬಬ್ಬ, ಗದ್ದೆಲಿ ಏನು ಮೀನಂತಿ, ಭಾರಿ ಕೆಲಸ ಬಿಡೋದು. ಹೌದಾ, ನಡ್ರಿ ನೋಡೋಣ. ಇನ್ನೂ ಯಾರು ನೋಡಿಲ್ಲ ಏನೋ, ಇಲ್ಲಾಂದ್ರೆ ಜನರಲ್ಲಿ ಬಿಡ್ತಾ ಇದ್ರು. ಈಗ ನೀರು ಬೇರೆ ಹರಿತವೆ, ಆ ಕಡೆ ಯಾರು ಓಡಾಡಲ್ಲ, ಹಾಗಾಗಿ ನೋಡ್ಕೊಂಡಿಲ್ಲ. ನಡ್ರಿ ಮತ್ತೆ ಮೀನಾದ್ರೂ ಹಿಡಿಯೋಣ. ಮತ್ತೆ ಕಳೆ? ಇರ್ಲಿ ನಡಿ, ನಾಳೆಗಳೇ ಮಾಡಿದ್ರೆ ಆಯ್ತು. ಶ್ರಾವಣ ಬೇರೆ ಹತ್ರ ಬರ್ತಾ ಐತೆ. ಮತ್ತೆ ಏನು ಕಪ್ಪು ಕಡಿ ತಿನ್ನಂಗಿಲ್ಲ, ಮುಟ್ಟಂಗಿಲ್ಲ. ನಡಿ ಮೀನು ಹಿಡಿಯೋಣ. ಸರಿ ನಡಿ, ಹೋಗೋಣ. ನೀನಿಲ್ಲೇ ಪುಟ್ಟಿ ಹಿಡ್ಕೊಂಡು ನಿಂತ್ಕೊ, ನಾನು ಆ ಕಡೆಯಿಂದ ಬರ್ತೀನಿ. ಮೀನು ನಿನ್ನ ಕಡೆನೇ ಬರ್ತಾವ, ಅವಾಗ ಪುಟ್ಟಿ ಹಿಡಿದ್ಬಿಡು. ಹೋಗ್ರಿ. ಆ ಕಡೆಗೆ ಒಂದು ಬರ್ತೈತೆ ನೋಡ್ಲಿ ಮೀನು, ಪುಟ್ಟಿ ಹಿಡಿ ಬೇಗ. ಪುಟ್ಟಿ ಮೇಲೆತ್ತು, ಮತ್ತು ನೀರಿಗೆ ಹಾರ್ತೈತೆ ನೋಡೋದು. ಅನ್ನದ ಡಬ್ಬಿ ಖಾಲಿ ಆಗೈತಲ್ಲ, ಅದ್ರಲ್ಲಿ ಹಾಕೋಗು. ಮತ್ತು ಹಿಡ್ದಿರೋವೆಲ್ಲ ನೀರಿಗೆ ಹಾರಿ ಹೋಗ್ತಾವ ನೋಡು. ಆಗ ಅಲ್ಲೈತೆ ನೋಡಿ ಡಬ್ಬಿ, ಹಿಂಗಾದ್ರೆ ಇರಲಿ ಅಂತ ತಗೊಂಡು ಬಂದಿದ್ದೆ. ಸರಿ, ಹಾಕಿ ಬರ್ತೀನಿ ಇರು. ಅಪ್ಪ ಭಾರಿ ದೊಡ್ಡದೈತೆ ನೋಡ್ಲಿ ಅದು. ಹ್ಞೂ
ಹಿಡ್ದೆ ಬಿಟ್ಟು ನೋಡಿ. ಸ್ವಲ್ಪ ಪುಟ್ಟಿ ಹಿಡ್ಕೊ, ಕಾಲ ಹತ್ರ ಗುಳುಗುಳು ಅಂತೈತೆ, ಮೀನು ಇರ್ಬೋದು, ಹಿಡಿತೀನಿ. ಹಾಂ ಕೊಡು. ಜಾರ್ ಜಾರ್ ಹೋಗ್ತೈತೆ, ಹಾವು ಮೀನು ಇರ್ಬೋದ್ಲ ಇದು. ಬೇಗ ಹಿಡಿಲೆ, ಹಾವು ಮೀನು ರುಚಿ ಅಂತೂ ಭಾರಿ ಇರ್ತೈತೆ. ಹಿಡಿತಾ ಇದ್ದೀನಿರಪ್ಪ, ಕೈಯಾಗ ನಿಲ್ತಿಲ್ಲ, ದೊಡ್ಡ ಜಾರ್ ಜಾರ್ ಮುಂದೆ ಹೋಗ್ತೈತೆ. ಹಾ ಸಿಕ್ತು. ಅಯ್ಯೋ ಹಾವು ಹಾವು ಅದೇ ರೀ ಹಾವು ಮೀನು. ಗಿರ್ಜಿ ಅದು ಹಾವು. ಹ್ಞೂ ಅದೇ ಹಾವು ಮೀನು. ಅದು ಹಾವು ಮೀನು ಅಲ್ಲಲೇ, ಅದು ಹಾವು. ಕಣ್ಣು ಬಿಟ್ಕೊಂಡು ನೋಡ್ಲೆ. ಹಾವು 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 ಹಾವು. ಅಲ್ಲೇ ಕೈ ಬಿಟ್ಟು ಕಡೆ ಬಾರ್ಲೆ. ಅಯ್ಯಪ್ಪ, ಅಪ್ಪ ದೇವ್ರೇ. ಗಿರ್ಜಿ ಗಿರ್ಜಿ ಹೇಳ್ರಿ. ಅಷ್ಟಾಕೆ ಎದ್ರಾಕತ್ತಿ ಬಿಡು, ಹೋಯ್ತದ ಹಾವು. ಅಬ್ಬಾ, ಇಷ್ಟು ಮೀನು ಸಿಕ್ಕಿದ್ದು ನೋಡಿ ಫ್ರೆಂಡ್ಸ್. ನಾನು ಬೇಗ ಮನೆಗೆ ಹೋಗಿ ಇವನ್ನ ಚೆನ್ನಾಗಿ ತೊಳೆದು ಹುಂಚೆ ಹಣ್ಣು, ಉಪ್ಪು, ಖಾರ ಎಲ್ಲ ಮುಂದೆ ಬಿಟ್ಟು ಸಾರು ಮಾಡಿದ್ರೆ ಹೇಗಿರುತ್ತೆ ಗೊತ್ತಾ? ಆಹಾ, ಈಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಮಳೆಗಾಲದಲ್ಲಿ ನೀವು ನಿಮ್ಮ ಹೊಲದಲ್ಲೆಲ್ಲ ಹೇಗೆ ಮೀನು ಹಿಡಿಯೋಕೆ ಹೋಗಿದ್ದೀರಾ ಅಂತ ನನಗೆ ತಿಳಿಸಿ. ಹಾಗೆ ನನ್ನ ವಿಡಿಯೋ ನೋಡುವ ಪ್ರತಿಯೊಬ್ಬರೂ ವಿಡಿಯೋ ಹೇಗಿದೆ ಎಂದು ದಯವಿಟ್ಟು ಒಂದು ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ. ನಮಗೂ ವಿಡಿಯೋ ಮಾಡಲಿಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಿಕ್ಕ ಹಾಗೆ ಆಗುತ್ತೆ. ಓಕೆ ಫ್ರೆಂಡ್ಸ್, ಮತ್ತೆ ನಿಮ್ಮೆಲ್ಲರ ಭೇಟಿ ಮುಂದಿನ ವಿಡಿಯೋದಲ್ಲಿ.